ಬೇಸ್ಮಲ್ಲ ನಮಸ್ಕಾರ ಬಡ ಬಡ ಗಂಡು ಮಗ ಆಗಿಲ್ಲ ಗೋಧಿ ಬಣ್ಣ ಏನಿಲ್ಲ ಸ್ವಲ್ಪ ಕಪ್ಪು ಬಣ್ಣನೇ ಇದೆ ನೋಡಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಂತೂ ತುಂಬಾ ಸ್ಪೆಷಲ್ ಡೇ ನನಗಂತೂ. ಯಾಕಂದರೆ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಮೇಲೆ ಮಾಡುವಂಥ ಮೊದಲನೇ ಫಂಕ್ಷನ್ ಇದು. ಸೊ ಎಲ್ರಿಗೂ ಗೊತ್ತಾಗಿರುತ್ತೆ 4 ಮಂತ್ ಇರಬೇಕಾದ್ರೆ ಪ್ರೆಗ್ನೆನ್ಸಿ. ಸೊ ಆ ಟೈಮಲ್ಲಿ ನಮ್ಮ ಕಡೆ ಕಳ್ಬುತ್ತಿ ಅಂತ ಮಾಡ್ತೀವಿ. ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತೀವಿ. ಸೊ ಇವತ್ತು ಯಾರೆಲ್ಲ ಬಂದಿದ್ರು, ಏನೇನೆಲ್ಲ ಅಡುಗೆ ಮಾಡಿದ್ವಿ, ಹಾಗೆ ಫಂಕ್ಷನ್ ಎಲ್ಲ ಯಾವ ರೀತಿ ನಡೀತು ಅಂತ ಸಂಪೂರ್ಣ ಲಾಗ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅತ್ತೆ ನಿನ್ನೆ ರಾತ್ರಿನೇ ಹೇಳಿದ್ರು ಲಕ್ಷ್ಮಿಗೆ ಮತ್ತು ನನಗೆ, ನೀವಿಬ್ಬರು ಬೇಗ ಎದ್ದು ಬರೋದು ಬೇಡ, ಒಬ್ಬರೇ ಇದ್ರೇ ಆರಾಮಾಗಿ ಬೇಗನೆ ಮುಗಿಸ್ಕೋಬೋದು ಕೆಲಸನೆಲ್ಲ ಅಂತ ಹೇಳಿ. ಬಟ್ ಆದರೂ ಕೂಡ ನಮಗೂ ಅಮ್ಮ ಒಬ್ಬರೇ ಆಗ್ತಾರೆ, ಎಲ್ಲ ಕೆಲಸನ ಅವರೇ ಮಾಡ್ತಾರಂತ ಲಕ್ಷ್ಮಿನೂ ಕೂಡ ಎದ್ದು 4:15 ಓದ್ಲು. ಅಮ್ಮ 4 ಗಂಟೆಗೆ ಎದ್ದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ರು. ಮತ್ತು 5 ಲೀಟ್ರ್ ಕುಕ್ಕರ್ ಇರೋದ್ರಿಂದ ನಾವು ಜಾಸ್ತಿ ಜನ ಆಗ್ತೀವಿ ಇವತ್ತು ಫಂಕ್ಷನ್ಗೆ. ಏನಿಲ್ಲ ಅಂದರೂ 20ರಿಂದ 25 ಜನಕ್ಕೆ ಆಗ್ತೀವಲ್ವ. ಸೊ ಹಂಗಾಗಿ 2 ಸರಿ ಕುಕ್ಕರ್ನ ಇಟ್ಟಿದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿ ರೆಡಿಯಾಗಿತ್ತು ಹುರಿದ್ಬಿಟ್ಟು. ಸೊ ಅದಾದಮೇಲೆ ಇದಕ್ಕೆ ತುಂಬ್ತೀವಲ್ವ ಪುಡಿನ, ಅದನ್ನು ಒಂದಿನ ಮೊದಲನೇ ರೆಡಿ ಮಾಡ್ಕೊಂಡಿದ್ವಿ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಕೆಲಸನ ಆಗೋದಿಲ್ಲ ಅಂಥೇಳಿ ಟೊಮೊಟೊ ಚಟ್ನಿನೇ ಮಾಡ್ಕೊಂಡಿದ್ವಲ್ವ. ಸೊ ಅವತ್ತಿನ ದಿನವೇ ಇದು ಒಂದು ಪುಡಿನೂ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿತ್ರಾನ್ನ ಮಾಡೋದಕ್ಕೆ ಅನ್ನ ರೆಡಿಯಾಗಿತ್ತು, ಇನ್ನೊಂದು ಕುಕ್ಕರ್ ಇಟ್ಟಿದ್ರು ಅಮ್ಮ. ಸೊ ಮತ್ತು ಗಟ್ಟಿಬೇಳೆ ಕೂಡ ರೆಡಿಯಾಗಿತ್ತು. ಮತ್ತು ಈ ಕಡೆ ಬದನೆಕಾಯಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಲಕ್ಷ್ಮಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ಲು. ಕರ್ದು ಬದನೆಕಾಯಿಗೆ ಈ ಥರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಸೊ ಜಾಸ್ತಿ ಎಲ್ಲ ಒಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗೋದಿಲ್ಲ ಅಂತೇಳಿ ಸ್ವಲ್ಪನೇ ಫ್ರೈ ಮಾಡ್ಕೋತಾ ಇದ್ಲು ಲಕ್ಷ್ಮಿ. ಸೊ ನನಗಂತೂ ಅಮ್ಮ ಮತ್ತು ಲಕ್ಷ್ಮಿ ಇಬ್ಬರು ಅಡುಗೆ ಮನೆಗೆ ಯಾವ ಕೆಲಸಕ್ಕೂ ಹಚ್ಚಿಲ್ಲ. ನನಗೆ ರೆಸ್ಟ್ ಹೇಳಿರೋದ್ರಿಂದ ನೀನು ಅಡುಗೆ ಮನೆಗೆ ಬರೋದೇ ಬೇಡ, ನಾನು ಮತ್ತು ಅಮ್ಮ ಇಬ್ಬರೇ ಮಾಡ್ಕೋತೀವಿ ಅಂತೇಳಿ ಲಕ್ಷ್ಮಿ ಮತ್ತು ಅತ್ತೆನೇ ಎಲ್ಲ ಕೆಲಸನ ಮಾಡಿರೋದು. ನಾನು ಜಸ್ಟ್ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ಅಡುಗೆ ಮನೆಯಲ್ಲಿ ಕೆಲಸ ಅಂತೂ ಏನಿಲ್ಲ, ಅಟ್ಲೀಸ್ಟ್ ವೀಡಿಯೋನಾದರೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋನ ಮಾಡ್ತಾ ಇದ್ದೆ. ಹಾಗೆ ಇಲ್ಲಿ ನೀವು ಹಾಲಲ್ಲಿ ನೋಡ್ತಾ ಇರ್ಬೋದು ಅಜ್ಜಿಯವರು ಮತ್ತು ನಾಗರಾಜಣ್ಣ ಇಬ್ಬರು ಸೇರಿ ಚಿತ್ರಾನ್ನ ಕಲಸಿ ಡಬ್ಬದಲ್ಲಿ ತುಂಬ್ತಾ ಇದ್ರು. ಅಜಯ್ ಅವರಂತೂ ನಾಗರಾಜಣ್ಣ ಬಂದಾಗೆಲ್ಲ ಅವ್ರನ್ನ ರೇಗಿಸ್ಕೊಂಡು ಕಾಲಿಳಿತಾ ಇರ್ತಾರೆ. ಸೊ ಬನ್ನಿ ನೀವು ಕೂಡ ಕೇಳಿಸ್ಕೊಂಡು ಬನ್ನಿ ಏನೆಲ್ಲ ರೇಗಿಸಿದ್ರು ಅಂತ. ನಮ್ಮ ಹುಡುಗ ವೆಲ್ ಕ್ವಾಲಿಫೈಡ್, ನಾಗರಾಜ್ ಹುಡುಗಿ ಬೇಕಾಗಿ ವಯಸ್ಸು 29, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಇವರಿಗೆ ವಧು ಬೇಕಾಗಿದೆ. ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಚೆನ್ನಾಗಿ ಮಾಡ್ತಾರೆ. ಬದನೆಕಾಯಿನ ತುಂಬ್ತಾರೆ. ದಯವಿಟ್ಟು ಎಲ್ಲ ಕಲ್ಸ್ಯಾರ. ಚಪಾತಿನೂ ಮಾಡ್ತಾರೆ. ಆ್ಯಕ್ಚುಲಿ ಅಜಯ್ ಅವರು ಮತ್ತು ನಾಗರಾಜಣ್ಣ ಇಬ್ಬರು ಇರೋದ್ರಿಂದನೇ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಚಿತ್ರಾನ್ನ ಜಾಸ್ತಿ ಇರೋದ್ರಿಂದ ಅವರೇ ನೀಟಾಗಿ ಕಲಸಿ ಡಬ್ಬದಲ್ಲಿ ತುಂಬಿದ್ರು. ಮತ್ತು ಹಾಗೆ ಕರ್ಬದನೆಕಾಯಿನೂ ಕೂಡ ತುಂಬಿ ಡಬ್ಬದಲ್ಲಿ ಇಟ್ಟಿದ್ರು. ಸೊ ತುಂಬಾ ಟೈಮ್ ಸೇವ್ ಆಯಿತು ಅಂತಲೇ ಹೇಳ್ಬೋದು. ಈ 4 ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಳ್ಬುತ್ತಿ ಅಂತ ಏನು ಮಾಡ್ತೀವಲ್ವ, ಸೊ ಇದ್ರ ಪ್ರಕಾರ ತವ್ರ ಮನೆಯವರು ಮಗಳ ಗಂಡನ ಮನೆಗೆ ಬುತ್ತಿ ತೊಗೊಂಡು ಬಂದು ಕೊಡುವಂಥ ಸಂಪ್ರದಾಯ ಇದು. ಬಟ್ ನನ್ನ ತವ್ರ ಮನೆ ಕಡೆಯಲ್ಲಿ ಏನು ಸಂಪ್ರದಾಯ ಇದೆ ಅಂದರೆ ಅವರು ಎಲ್ಲ ಅಡುಗೆನ ಮಾಡ್ಕೊಂಡು ಬಂದಿರೋ ಪದ್ಧತಿ ಇಲ್ಲ. ಸೊ ಜಸ್ಟ್ ಅವರು ಮೊಸರನ್ನ ಮತ್ತು 5 ಥರದ ಫ್ರೂಟ್ಸ್ ತೊಗೊಂಡು ಬರ್ತಾರೆ ಮತ್ತು 2 ವೆರೈಟಿ ಸ್ವೀಟ್ಸು, ಇದಷ್ಟೇ ತೊಗೊಂಡು ಬರುವಂಥ ಪದ್ಧತಿ ಇತ್ತು ಮೊದಲಿಂದನೂ. ಅದೇ ರೀತಿಯಾಗಿ ಮಾಡ್ಕೊಂಡು ಬರೋದ್ರಿಂದ ಇದಷ್ಟೇ ಅವರು ತೊಗೊಂಡು ಬಂದಿದ್ದರು. ಬಟ್ ಇದನ್ನು ಆ್ಯಕ್ಚುಲಿ ಗಂಡನ ಮನೇಲಿ ಮಾಡಬೇಕಿತ್ತು ನಮ್ಮ ಹಳ್ಳಿಯಲ್ಲಿ. ಬಟ್ ಅತ್ತೆ ಮತ್ತು ಮಾವ ಇಬ್ಬರು ಇಲ್ಲೇ ಇರೋದ್ರಿಂದ, ಮತ್ತು ಅಣ್ಣನ ಫ್ಯಾಮಿಲಿ ಕೂಡ ಇಲ್ಲೇ ಇತ್ತು, ಅಪ್ಪ ಅಮ್ಮನೂ ಕೂಡ ಬಂದಿದ್ದರು. ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಕಜಿನ್ಸು ಮತ್ತು ನಮ್ಮ ನಾದಿನಿ ಫ್ಯಾಮಿಲಿ, ಮಾವ ಅಕ್ಕ ಎಲ್ಲರೂ ಬೆಂಗಳೂರಲ್ಲೇ ಇರೋದ್ರಿಂದ ಸಿಂಪಲ್ಲಾಗಿ ಮಾಡ್ತೀವಲ್ವ, ಹಿಂಗಿದ್ರು ಎಲ್ಲರೂ ಇಲ್ಲೇ ಇದ್ದೀವಂತ ಇಲ್ಲೇ ಮಾಡ್ಕೊಂಡಿರೋದು. ಹುಡುಗ ಪ್ರತಿಷ್ಠಿತ ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಗೋಧಿ ಬಣ್ಣ ಏನಿಲ್ಲ, ಸ್ವಲ್ಪ ಕಪ್ಪು ಬಣ್ಣನೇ ಇದೆ. ಸುಮ್ಮನೆ ಗೋಧಿ ಬಣ್ಣ ಅಂತ ಹೇಳಿದೀನಿ. ಇದು ಕ್ಯಾಮ್ರಾಲೆಲ್ಲ ಫಿಲ್ಟರ್ ಹಾಕಿದೀವಿ.
ಬಟ್ ಆದ್ರೂ ಲಕ್ಷಣವಾಗಿದೆ ಹುಡುಗ. ನೆಕ್ಸ್ಟ್ ಹೆಣ್ಣು ಕೊಡೋರಿದ್ರೆ ಮೋಸ್ಟ್ ವೆಲ್ಕಮ್. ಒಳ್ಳೆ ಹುಡುಗ, ಏನು ತುಂಬ ಒಳ್ಳೆ ಹುಡುಗ. ಕರೆಕ್ಟ್ ಕಂಪ್ನಿಲಿ ಕೆಲಸ ಮಾಡ್ತಾನೆ. ಮಾಡ್ತಾರೆ ಅಣ್ಣ ತಂಗಿ ಕರೆಸಿ. ಸೊ ನಮ್ಮ ಮನೇಲಿ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಕೂಡ ಸ್ವಾಮಿ ಅವ್ರಿಗೆ ಕೇಳ್ತೀವಿ, ಅಂದರೆ ಯಾವ ಟೈಮಿಂಗ್ ಚೆನ್ನಾಗಿರುತ್ತೆ ಫಂಕ್ಷನ್ ಮಾಡೋಕ್ಕಂತ. ಸೊ ಈ ಟೈಮು ಕೂಡ ಸ್ವಾಮಿಯವ್ರನ್ನ ಕೇಳಿದಾಗ ಅವರು 10:30 ಇಂದ 11:30 ಒಳ್ಳೆ ಟೈಮ್ ಇದೆ, ಸೊ ಅದೇ ಟೈಮಲ್ಲಿ ಒಳಗಡೆ ನೀವು ಫಂಕ್ಷನ್ನ ಮುಗಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಹಂಗಾಗಿ ಎಲ್ಲರೂ ಬೇಗನೆ ರೆಡಿಯಾಗಿದ್ವಿ. ಸೊ ನಾನು ಕೂಡ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಪೂಜೆನ ಕೂಡ ಮಾಡಿಕೊಂಡೆ. ಅತ್ತೆ ಬೆಳಗ್ಗೆ ಉಪ್ಪಿಟ್ಟಿಗಂತ ಒಗ್ಗರಣೆ ಎಲ್ಲ ರೆಡಿ ಮಾಡಿದ್ರು, ಜಸ್ಟ್ ನಾನು ಅದನ್ನು ಕಲಿಸ್ತಾ ಇದ್ದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಒಂದು 20 ರಿಂದ 25 ಜನ ಆಗಿರೋದ್ರಿಂದ ಲಕ್ಷ್ಮಿ ಒಬ್ಬಳೇ ಇಲ್ಲಿ ಒಂದು 50 ರಿಂದ 60 ಚಪಾತಿನ ಒಬ್ಬಳೇ ಮಾಡ್ತಾ ಇರೋದು. ಸೊ ಹಂಗಾಗಿ ಲೇಟ್ ಆಗಿರೋದ್ರಿಂದ ಅವಳೊಬ್ಬಳೇ ಇವಾಗ ರೆಡಿ ಆಗಿಲ್ಲ ಇನ್ನು. ಸೊ ಏನಿಲ್ಲ ಅಂದರೂ 9:30 10 ಗಂಟೆ ಒಳಗಡೆ ಎಲ್ಲರೂ ನಾವು ಸ್ನಾನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿ ಆಗಿದ್ವಿ. ನಮಸ್ಕಾರ. ಬಡ ಬಡ ಗಂಡು ಮಗ ಆಗಿಲ್ಲ, ಹೆಣ್ಣು ಹುಟ್ಟಿದ್ರು ನಾವು ಗೆದ್ದೀವಿ. ಸೊ ಫೈನಲಿ 10 ಗಂಟೆ ಒಳಗಡೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಬಂದಮೇಲೆ ಫ್ರೆಶ್ ಅಪ್ ಆಗಿ ಟೀನ ಕುಡ್ಕೊಂಡ್ರು ಅವರು ಕೂಡ. ಸೊ ಆವಾಗಲೇ ಹೇಳ್ದಂಗೆ ನಮ್ಮ ತವ್ರ ಮನೆ ಸಂಪ್ರದಾಯದ ಪ್ರಕಾರ ಸೊ ಈ 4 ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಕಳ್ಬುತ್ತಿ ಮಾಡ್ತೀವಲ್ವ, ಸೊ ಈ ಟೈಮಲ್ಲಿ ಮೊಸರನ್ನ 5 ಥರದ ಹಣ್ಣು ಮತ್ತು 2 ಥರ ಸ್ವೀಟು ಮತ್ತು ಹೂನ ತಂದಿರ್ತಾರಂತ. ಸೊ ಅದೇ ಪ್ರಕಾರ ಅವರು ತೊಗೊಂಡು ಬಂದಿದ್ದರು. ಸೊ ಇಲ್ಲಿ ಲಕ್ಷ್ಮಿ ಮತ್ತು ಮೈನಾ ಇಬ್ಬರು ಸೇರಿ ಎಲ್ಲನೂ ನೀಟಾಗಿ ಪ್ಲೇಟಲ್ಲಿ ಜೋಡಿಸ್ಕೊಳ್ತಾ ಇದ್ರು. ಅದು ಅಲ್ಲದೆ 10:30 ಇಂದ 11:30 ಅಂದರೆ 1 ಗಂಟೆ ಮಾತ್ರ ನಮಗೆ ಫಂಕ್ಷನ್ ಮುಗಿಸ್ಕೊಳ್ಳೋಕ್ಕೆ ಟೈಮ್ ಇತ್ತು. ಸೊ ಹಂಗಾಗಿ ಇಲ್ಲೆಲ್ಲರೂ ಬೇಗನೆ ಅರೇಂಜ್ಮೆಂಟ್ನ ಮಾಡ್ಕೊಳ್ತಾ ಇದ್ವಿ. ಸ್ವೀಟ್ ನಡಬರ್ಕಿಡಮಲ್ಲ. ಲಕ್ಷ್ಮಿ ಇಲ್ಲೇನ್ರಿ ತಡೆ ಅಶ್ವಿನಿ ಏನ್ ಮಾಡ್ಲಿ ನಾನು ನೀವು ಮಾಡ್ರಿ ನೀವು ಇಲ್ಲ ಇಲ್ಲ ಕರೆಕ್ಟ್ ಬರಕತ್ತ ಇಲ್ಲ ಜನ ಇಲ್ಲ ಹಾಯ್ ಸಿ ಹಾಯ್ ಜನ ಹಾಯ್ ಮೇಡಮ್. ಈ ಕಳ್ಬುತ್ತಿ ಫಂಕ್ಷನ್ನ ನಾವು ಜಾಸ್ತಿ ಗ್ರ್ಯಾಂಡ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಚಿಕ್ಕದಾಗಿ ಮನೆಯಲ್ಲೇ ಫಂಕ್ಷನ್ನ ಮಾಡ್ಕೋತೀವಿ ಸಂಪ್ರದಾಯದ ಪ್ರಕಾರ. ಸೊ ತವ್ರ ಮನೆಯಿಂದ ತೊಗೊಂಡು ಬಂದಿರ್ತಾರಲ್ವ ಮೊಸರನ್ನ, ಹಣ್ಣುಗಳು, ಸ್ವೀಟ್ಸು, ಹೂವು ಅದೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ಜೋಡಿಸ್ಕೊಂಡಾದ್ಮೇಲೆ ನನ್ನ ಕುರ್ಚಿ ಮೇಲೆ ಕೂಡಿಸಿ ಆ ಪ್ಲೇಟ್ನ ನನ್ನ ಕೈಯಲ್ಲಿ ಕೊಡ್ತಾರೆ. ಅದಾದಮೇಲೆ ಒಂದು 5 ಇಲ್ಲ 7 9 ಈ ರೀತಿಯಾಗಿ ಮುತ್ತೈದೆಯರು ಬಂದು
ಕುಂಕುಮ ಹಚ್ಚಿ ನನಗೆ ಆರತಿ ಬೆಳಗ್ತಾರೆ. ಸೊ ಈ ರೀತಿಯಾಗಿ ನಾವು 4th ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫಂಕ್ಷನ್ನ ಮಾಡ್ತೀವಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ 5 ತಿಂಗಳು ಇಲ್ಲ 7 ತಿಂಗಳು ಇರಬೇಕಾದ್ರೆ ಸೀಮಂತ ಅಂತ ಮಾಡ್ತಾರೆ. ಸೊ ಆ ಟೈಮಲ್ಲಿ ತವ್ರ ಮನೆಯವರು ಮಗಳ ಗಂಡನ ಮನೆಗೆ ವೆರೈಟಿ ಅಡುಗೆಗಳು ಮತ್ತು ಥರದ ಸ್ವೀಟ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ನಮ್ಮ ಕಡೆನೂ ಆ ಪದ್ಧತಿ ಇದೆ. ಬಟ್ ಇದು ಕಳ್ಬುತ್ತಿ ಮತ್ತು ಕಳ್ಕುಪ್ಸ ಏನಂತೀವಲ್ವ 4 ಮಂತ್ ಇರಬೇಕಾದ್ರೆ, ಸೊ ಆ ಟೈಮಲ್ಲಿ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮನೆಯಲ್ಲೇ ಚಿಕ್ಕದಾಗಿ ಫಂಕ್ಷನ್ನ ಮಾಡ್ಕೊಳ್ತೀವಿ. ನನಗೇನಾದರೂ ಸೀಮಂತ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಜಾಸ್ತಿ ಏನು ಕಾರ್ಯಕ್ರಮ ಇರಲಿಲ್ವಲ್ಲ, ಸೊ ಹಂಗಾಗಿ ಸ್ವಾಮಿಯವರು ಹೇಳಿರೋ ಟೈಮಿಂಗ್ ಒಳಗಡೆ ಫಂಕ್ಷನ್ನ ಆರಾಮಾಗಿ ಮುಗಿಸ್ಕೊಂಡ್ವಿ. ಸೊ ಫಂಕ್ಷನ್ ಎಲ್ಲ ಆದಮೇಲೆ ಇವಾಗ ಎಲ್ಲರೂ ಸೇರಿ ಫೋಟೋಸ್ನ ತಗೊಳ್ತಾ ಇದ್ದೀವಿ. ಸೊ ನಮ್ಮ ಕಡೆ ಹೇಗಂದರೆ ಸೀಮಂತ ಮಾಡಲಿ ಇಲ್ಲ ಈ ಥರ ಕಳ್ಬುತ್ತಿ ಫಂಕ್ಷನ್ಗಳಲ್ಲಿ ಬುತ್ತಿ ಬೀರೋದಂತ ಮಾಡ್ತೀವಿ. ಅಂದರೆ ತವ್ರ ಮನೆಯಲ್ಲಿ ಏನು ಅಡುಗೆ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಸ್ವೀಟ್ಸ್ ತಂದಿರ್ತಾರಲ್ವ, ಅದ್ರ ಜೊತೆಗೇ ನಮ್ಮ ಮನೇಲಿ ಮಾಡುವಂಥ ಅಡುಗೆ ಮತ್ತು ಸ್ವೀಟ್ಸ್ನ ಎಲ್ಲನೂ ಪ್ಲೇಟಲ್ಲಿ ನೀಟಾಗಿ ಜೋಡಿಸ್ಕೊಂಡು ಹೋಗಿ ಊರಲ್ಲಿ ಹೋಗಿ ಬೀರ್ ಬರ್ತೀವಿ. ಬಟ್ ನಾವು ಬೆಂಗಳೂರಲ್ಲಿ ಈ ಫಂಕ್ಷನ್ನ ಇಟ್ಕೊಂಡಿರೋದ್ರಿಂದ ನಮ್ಗೆ ಯಾರು ಅಷ್ಟೊಂದು ಜನ ಗೊತ್ತಿಲ್ಲ. ಸೊ ಹಂಗಾಗಿ ನಮ್ಮ ಬಿಲ್ಡಿಂಗಲ್ಲೇ ಒಂದು 5 ಜನಕ್ಕೆ ಹೋಗಿ ಮಾಡಿರುವಂಥ ಎಲ್ಲ ಅಡುಗೆ ಮತ್ತು ಸ್ವೀಟ್ಸ್ನ ಹೋಗಿ ಕೊಟ್ಟು ಬಂದ್ವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಅಡುಗೆನ ಮಾಡಿದ್ವಿ. ಅಂದರೆ ಅಮ್ಮವರು ಮೊಸರನ್ನ ಮತ್ತು ಸ್ವೀಟ್ಸ್ನ ತಂದಿದ್ರು. ಸೊ ಇದಿಷ್ಟೇ ಸಾಕಾಗಲ್ವಲ್ಲ, ಎಲ್ಲರೂ ಬಂದಿರ್ತಾರಂತೇಳಿ ಅತ್ತೆ ಮತ್ತು ಲಕ್ಷ್ಮಿ ಇಬ್ಬರೂ ಸೇರಿ ಚಿತ್ರಾನ್ನ, ಚಪಾತಿ, ಕರ್ದ ಬದ್ನಿಕಾಯಿ, ಗಟ್ಟಿ ಬ್ಯಾಳಿ ಮತ್ತು ಶಾವಿಗೆ ಪಾಯಸನ ಮಾಡಿದರು. ಎಲ್ಲರೂ ತುಂಬಾ ಇಷ್ಟಪಟ್ಟರು. ಅಡುಗೆ ಅಂದರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಫಸ್ಟು ನಮ್ಮ ಕಡೆ ಗಂಡ್ಮಕ್ಳೆಲ್ಲ ಫಸ್ಟು ಊಟ ಮಾಡ್ತಾರೆ. ಸೊ ಗಂಡ್ಮಕ್ಳೆಲ್ಲ ಊಟ ಮಾಡಿದ ಮೇಲೆ ನಾವು ಕೂಡ ಹೆಣ್ಮಕ್ಳೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ ಆಚೆಗಡೆ. ಸೊ ಎಲ್ಲರದು ಊಟ ಆದಮೇಲೆ ಆಚೆಗಡೆ ಚೇರ್ ಮೇಲೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಎಲ್ರಿಗೂ ಸ್ವೀಟ್ ಪಾನ್ನ ರೆಡಿ ಮಾಡ್ತಾ ಇದ್ಲು ಊಟ ಆದಮೇಲೆ. ಸೊ ಆಚೆಗಡೆನೂ ಕೂಡ ಒಂದು 10 ಚೇರ್ನ ಬಾಡಿಗೆಗೆ ತರಿಸಿದ್ವಿ. ಯಾಕಂದರೆ ನಮ್ಮದು 1 BHK ಮನೆ ಆಗಿರೋದ್ರಿಂದ ಹೆಣ್ಮಕ್ಳು ಕೂಡ ನಾವು 10-12 ಜನ ಇದ್ವಿ. ಸೊ ಎಲ್ಲರೂ ನಾವು ಬೆಡ್ರೂಮಲ್ಲಿ ಮತ್ತು ಫಂಕ್ಷನ್ ನಡೆಯೋ ಟೈಮಲ್ಲಿ ಹಾಲಲ್ಲಿ ಆರಾಮಾಗಿ ಕೂತ್ಕೊಂಡಿದ್ವಿ. ಬಟ್ ಗಂಡ್ಮಕ್ಳಿಗೆಲ್ಲ ಕೂರಕ್ಕಂತೇಳಿ ಮೊದಲೇ ಅಜಯ್ ಅವರು ಒಂದು 10 ಚೇರ್ನ ಇಲ್ಲಿ ರೆಂಟಿಗೆ ತರಿಸಿದ್ರು ಆಚೆಗಡೆ ಶಾಪಲ್ಲಿ. ಒಂದಿನ ಮಟ್ಟಿಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಫಂಕ್ಷನ್ ನಡೆಯೋ ಟೈಮಲ್ಲಿ ಎಲ್ಲರೂ ಆಚೆಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸೊ ನಾವು ಫಂಕ್ಷನ್ನ ಸಂಡೇ ಇಟ್ಕೊಂಡಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಎಲ್ಲರೂ ಮನೇಲಿರ್ತಾರೆ, ಅವತ್ತು ವರ್ಕ್ ಇರೋದಿಲ್ಲ, ರಜೆ ಇರೋದ್ರಿಂದ ಎಲ್ಲರೂ ಮತ್ತೆ ಮೀಟ್ ಆದಂಗಾಯಿತು. ತುಂಬ ದಿನಗಳಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರೋ ಥರ ಆಯಿತು ಈ ಒಂದು ಫಂಕ್ಷನ್ ನೆಪ ಮಾಡಿಕೊಂಡು. ಸೊ ಫಂಕ್ಷನ್ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಕೂಡ ಒಂದು 4ರಿಂದ 4:15 ಮೇಲೆ ಮನೆಗೆ ಹೊರಟರು. ಸೊ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅದಾದಮೇಲೆ ಮನೆ ಹತ್ರನೇ ಮುನೇಶ್ವರ ದೇವಸ್ಥಾನ ಇತ್ತು. ಸೊ ಹಂಗಾಗಿ ಒಂದು 5:15 ಮೇಲೆ ನಾನು ಮತ್ತು ಅಜಯ್ ಅವರು ಇಬ್ಬರು ಹೋಗಿ ನಮಸ್ಕಾರ ಮಾಡಿಕೊಂಡು ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ಸೊ ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ. ಈ 4 ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಫಂಕ್ಷನ್ನ ಮಾಡ್ತೀವಿ. ಕರಳು ಬುತ್ತಿ ಅಂತಾರೆ, ಕಳ್ಬುತ್ತಿ ಅಂತಾರೆ, ಕಳ್ಕುಪ್ಸ ಅಂತಾರೆ, ಸುಮಾರು ನೇಮ್ಗಳಿಂದ ಕರೀತಾರೆ ಬೇರೆ ಬೇರೆ ಕಡೆಯಲ್ಲಿ. ಸೊ ನಿಮ್ಮ ಕಡೆ ಯಾವ ಹೆಸರಿಂದ ಕರೀತಾರೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಧನ್ಯವಾದಗಳು.